ಮೈಸೂರು ಸಮಾವೇಶ ದೋಸ್ತಿಗೆ ಶಕ್ತಿ ತುಂಬುತ್ತೆ. ಸಿದ್ದರಾಮಯ್ಯಗೆ ಸೋಲುವ ಭೀತಿ ಕಾಡ್ತಾ ಇದೆ. ಹೀಗಂತ ನ್ಯೂಸ್ 18ಗೆ ಜಿಟಿ ದೇವೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ ಪರವಾಗಿ ಈ ಬಾರಿ ಅಲೆ ಇದೆ. ಸಿದ್ದರಾಮಯ್ಯ ಗರ್ವಭಂಗ ಅಂತ ಹೇಳಿದ್ದಾರೆ ಎಚ್ಡಿಡಿ. ಕಾಂಗ್ರೆಸ್ ಅಭ್ಯರ್ಥಿ ಸೋಲೋದು ನಿಶ್ಚಿತ ಅಂತ ಕೂಡ ಹೇಳಿದ್ದಾರೆ. ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಜಿಟಿ ದೇವೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಆಗಿದೆ ಅಷ್ಟೇ, ಬಿಜೆಪಿ ಜೊತೆ ಜೆಡಿಎಸ್ ವಿಲೀನ ಆಗೋದಿಲ್ಲ ಅಂತ ಸ್ಪಷ್ಟನೆಯನ್ನು ಸಹ ಕೊಟ್ಟಿದ್ದಾರೆ. ನ್ಯೂಸ್ 18ಗೆ ಜಿಟಿ ದೇವೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ಶಾಸಕರು ಮತ್ತೆ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಜಿಟಿ ದೇವೇಗೌಡರು ನಮ್ಮ ಜೊತೆಗಿದ್ದಾರೆ. ಸರ್, ಪ್ರಮುಖವಾಗಿ ಈ ಭಾಗದ ಪ್ರಬಲ ನಾಯಕರು ಜೆಡಿಎಸ್ಗೆ ಸೀಮಿತವಾಗಿ 4 ಲೋಕಸಭಾ ಕ್ಷೇತ್ರಗಳು ಸೀಮಿತವಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಪ್ರಧಾನಿಗಳು ಮತ್ತೆ ದೇವೇಗೌಡರು ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಎಷ್ಟು ಶಕ್ತಿ ಬರ್ತಾ ಇದೆ ಈ 4 ಲೋಕಸಭಾ ಕ್ಷೇತ್ರ ಗೆಲ್ಲೋದಕ್ಕೆ ಸರ್? ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಎಚ್.ಡಿ. ದೇವೇಗೌಡರು ಒಂದೇ ವೇದಿಕೆ ಮೇಲೆ ಕೂರಬೇಕು ಅಂತಕ್ಕಂಥದ್ದು ಜನಗಳ ಒಂದು ಆಶಯ. ಇವತ್ತು ಅದನ್ನು ಈಡೇರಿಸ್ತಾ ಇದ್ದಾರೆ. ಲೋಕಸಭಾ ಕ್ಷೇತ್ರಗಳು 4 ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಮೋದಿ ಮತ್ತೆ ದೇವೇಗೌಡರು ಯಡಿಯೂರಪ್ಪ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಎಷ್ಟು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲುವಂತ ವಿಶ್ವಾಸ ಇದೆ. ಮತ್ತೆ ಎಲ್ಲೋ ಒಂದು ಕಡೆಗೆ ಪ್ರತಿಷ್ಠೆ ಚುನಾವಣೆ ಆಗಿದೆ ಮುಖ್ಯಮಂತ್ರಿಗಳಿಗೆ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಹೀಗಾಗಿ ಅಂತಿಮವಾಗಿ ಗೆಲ್ಲೋರು ಯಾರು? ಅಂತಿಮವಾಗಿ ಫೈನಲ್ ಆಗಿ ದೇವೇಗೌಡರಿಗೂ ಕೂಡ ಇದು ಒಂದು ರೀತಿ ಪ್ರತಿಷ್ಠೆ ಚುನಾವಣೆ ಆಗಿದೆ. ನೋಡಿ, ಯಾರು ಏನೇ ಹೇಳಲಿ, ಸಿದ್ದರಾಮಯ್ಯನವರು 13ರಿಂದ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ 2014ರಲ್ಲಿ ಅವರು ಗೆಲ್ಲಕ್ಕಾಗಲಿಲ್ಲ. ಮತ್ತು 2019ರಲ್ಲೂ ಕೂಡ ಅವರು ಗೆಲ್ಲಕ್ಕಾಗಿಲ್ಲ. 2024ರಲ್ಲೂ ಕೂಡ ಅವರು ಗೆಲ್ಲಕ್ಕಾಗಲ್ಲ. ಇದು ಗ್ಯಾರಂಟಿ. ತಾವು ಗರ್ವಭಂಗ ಮಾಡ್ತೀರಾ ಸರ್? ದೇವೇಗೌಡರು ಹೇಳಿದ್ರಲ್ಲ, ನಾವು ನಮ್ಮ ಅಭ್ಯರ್ಥಿ ಗೆಲ್ಲಿಸ್ತೀವಿ. ಅವರ ಭಾಷೆನಲ್ಲಿ ಏನ್ ಬೇಕಾದ್ರೆ ಅರ್ಥ ಮಾಡ್ಕೋಬಹುದು. ನಂದೇ ಯಾವತ್ತು ಕೂಡ ನಮ್ಮ ನಿಷ್ಠೆ, ನಮ್ದವ್ರನ್ನ ನಾವು ನಂಬಿಕೆಯಿಂದ ಯಾರು ಈಗ ನಾವು ಪಾಲ್ದಾರಿಕೆ ಮಾಡ್ಕೊಂಡಿದೀವಿ, ಬಿಜೆಪಿ ಜೆಡಿಎಸ್ ಆನೆಸ್ಟ್ ಆಗಿ ಅವ್ರು ಕರೀದೇ ಇರಲಿ. ನಮ್ಮವು 3 ಅಭ್ಯರ್ಥಿಗಳು ಕೋಲಾರ, ಮಂಡ್ಯ, ಹಾಸನ್ನು. ಬಿಜೆಪಿಯ 25 ಅಭ್ಯರ್ಥಿಗಳು ಇರೋ ಕಡೆ ಕೆಲವರು ಇವ್ರು ಫೋಟೋ ಹಾಕಲ್ಲ, ಕೆಲವರು ಕರೆಯಲ್ಲ. ನಾವು ಅದು ಯಾವುದನ್ನು ಇಟ್ಕೊಳ್ಳೋ ಪ್ರಶ್ನೆ ಇಲ್ಲ. ಇದು ಜನತಾದಳದ ವರಿಷ್ಠರ ಆದೇಶ. ಎಚ್.ಡಿ. ಕುಮಾರಸ್ವಾಮಿಯವರು, ಎಚ್.ಡಿ. ದೇವೇಗೌಡರು, ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರವರು ಕಟ್ಟುಬದ್ಧತೆಯಿಂದ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಇನ್ನು ಮುಂದೆ ಪರ್ಮನೆಂಟ್ ಆಗಿ ನಾವು ಬಿಜೆಪಿ ಜೆಡಿಎಸ್ ಜೊತೆ ಹೋಗೋದು, ಯಾವುದೇ ಚುನಾವಣೆ ಬಂದರೂ ಕೂಡ. ಆದ್ರಿಂದ ನಾವೇ ನಮ್ಮ ಅಭ್ಯರ್ಥಿ ಅಂತೇಳಿ ತಿಳ್ಕೊಂಡು ಎಲ್ಲರೂ ಕೆಲಸ ಮಾಡಬೇಕು, ಗೆಲ್ಲಿಸಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದು ರಾಜ್ಯದಲ್ಲಿ ಈ ಬಾರಿ ನಡೀತಾ ಇದೆ. ಬಿಜೆಪಿ ಜೆಡಿಎಸ್ ವಿಲೀನ ಆಗುತ್ತೆ ಸರ್. ಈಗ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ, ಆಫ್ಟರ್ ಚುನಾವಣೆ ಆದ್ಮೇಲೆ ಬಿಜೆಪಿ ಜೊತೆಗೆ ಜೆಡಿಎಸ್ ವಿಲೀನ ಆಗ್ಬಿಡುತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಈಗ ನಿತೀಶ್ ಕುಮಾರ್ ಅವರು ಮತ್ತೆ ಮೋದಿ ಜೊತೆ ಸೇರಿದರು, ಪಕ್ಷ ವಿಲೀನ ಮಾಡಿದಾರ? ಮಹಾರಾಷ್ಟ್ರದಲ್ಲಿ ವಿಲೀನ ಮಾಡಿದಾರ? ಎಲ್ಲಿ ಬಿಜೆಪಿ ಜೊತೆ ಅಲ್ಲಿಯ ಪ್ರಾದೇಶಿಕ ಪಕ್ಷಗಳು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಅವ್ರು ಯಾರೂ ವಿಲೀನ ಮಾಡಿಲ್ಲ. ಅವ್ರ ಅಸ್ತಿತ್ವ ಉಳಿಸ್ಕೊಂಡು ಗಟ್ಟಿಯಾಗಿದ್ದಾರೆ. ನಾವು 19 ಸೀಟು MLA ಶಾಸಕರಿದ್ದೀವಿ, 7 ಜನ MLCಗಳಿದ್ದೀವಿ. ಹಿಂಗಿದ್ದು ಕೂಡ ಎಲ್ಲೋ ಕಳೆದ ಬಾರಿ ಸ್ವಲ್ಪ ಹಿನ್ನಡೆ ಆಗಿದೆ ಅನ್ನೋ ಕಾರಣಕ್ಕೆ ಪಕ್ಷ ಮರ್ಜ್ ಮಾಡ್ಲಿಕ್ಕೆ ಬಿಡಲ್ಲ. ಈ ಪ್ರಾದೇಶಿಕ ಪಕ್ಷವನ್ನೇ ಕಟ್ಟಿ ಮತ್ತೆ ಅಧಿಕಾರಕ್ಕೆ ಈ ಜನತಾದಳನೇ ತರ್ತಕ್ಕಂಥ ಪ್ರಯತ್ನ ಇದೆಯೇ ಹೊರತು ನಾವು ಅವ್ರ ಜೊತೆ ವಿಲೀನ ಆಗೋ ಪ್ರಶ್ನೆ ಇಲ್ಲ. ಇದಿಷ್ಟು ಜಿಟಿ ದೇವೇಗೌಡರು ಮಾತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಅವರ ಜೊತೆಗೆ ಕೃಷ್ಣ ಜಿವಿ, ನ್ಯೂಸ್ 18 ಕನ್ನಡ, ಮೈಸೂರು.